ರೈತರ ಹೋರಾಟಕ್ಕೆ ಇಂದು ಯಶಸ್ಸು ಸಿಕ್ಕಿದ್ದಕ್ಕೆ ಬನ್ನಿಗೊಳ ಗ್ರಾಮದ ಎಲ್ಲ ರೈತರಿಗೆ ಖುಷಿ ತಂದಿದೆ ಎಂದು ಗ್ರಾಮದ ರೈತ ಮುಖಂಡ ಯಾಟಿ ಆನಂದ್ ರೆಡ್ಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. 2022 ಮತ್ತು 23ರ ಸಾಲಿನಲ್ಲಿ ಬನ್ನಿಗೊಳ ಗ್ರಾಮದ ಏತ ನೀರಾವರಿಗೆ ಸಂಬಂಧಿಸಿದ ಪಂಪ್ ಮತ್ತು ಮೋಟಾರ್ಗಳು ಸಂಪೂರ್ಣ ಹದಗೆಟ್ಟ ಪರಿಣಾಮವಾಗಿ ಏತ ನೀರಾವರಿಯನ್ನು ಆಶ್ರಯಿಸಿದ ನೂರಾರು ಎಕರೆಯ ರೈತರು ತಮ್ಮ ಬೆಳೆಗಳನ್ನು ಹಾಳು ಮಾಡಿಕೊಂಡಿದ್ದರು. ಸಂಬಂಧಿಸಿದ ಅಧಿಕಾರಿಗಳಿಗೆ ಹೊಸ ಪಂಪ್ ಮತ್ತು ಮೋಟಾರ್ಗಳನ್ನು ಅಳವಡಿಸಿಕೊಡಿ ಎಂದು ಹಲವು ಬಾರಿ ವಿನಂತಿಸಿದ್ದರೂ ಸಹ ದಪ್ಪ ಚರ್ಮದ ಅಧಿಕಾರಿಗಳು ಮತ್ತು ಸರ್ಕಾರವು ಅಸಡ್ಡೆ ಮನೋಭಾವನೆಯನ್ನು ಹೊಂದಿತ್ತು. ಇದನ್ನು ಅರಿತ ಸ್ಥಳೀಯ ರೈತರು ಬನ್ನಿಗೊಳ ಗ್ರಾಮದ ಹೊರ ವಲಯದಲ್ಲಿರುವ ಕೊಟ್ಟೂರು ಕೂಡ್ಲಿಗಿಯ ಜಾಕ್ವೆಲ್ಗೆ ಬೀಗ ಜಡಿದು ಕರ್ನಾಟಕ ರಾಜ್ಯ ರೈತ ಸಂಘದ ಸಹಕಾರದೊಂದಿಗೆ ಧರಣಿ ಕುಳಿತು ಅಧಿಕಾರಿ ಮತ್ತು ಸರ್ಕಾರದ ಗಮನವನ್ನು ಸೆಳೆದಿದ್ದರು. ಇದರಿಂದಾಗಿ 2024-25ರ ಸಾಲಿಗೆ ಹೊಸ ಮೋಟಾರ್ ಪಂಪ್ಗಳನ್ನು ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಅಳವಡಿಸಿದರು. ನೂತನ ಪಂಪ್ ಮತ್ತು ಮೋಟಾರ್ಗಳು ಬನ್ನಿಗೊಳ ಗ್ರಾಮದ ಏತ ನೀರಾವರಿ ಘಟಕಕ್ಕೆ ಅಳವಡಿಸಿದ ನಂತರ ಬನ್ನಿಗೊಳ ಗ್ರಾಮದ ರೈತರು ಮತ್ತು ಅಗರಿಬೊಮ್ಮನಹಳ್ಳಿಯ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರ ಸಮ್ಮುಖದಲ್ಲಿ ನೂತನ ಮೋಟಾರ್ ಮತ್ತು ಪಂಪ್ಗಳಿಗೆ ಇಂದು ರೈತರ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು. ಇದೇ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಗೋಣಿಬಸಪ್ಪ, ಇನ್ನು ಮುಂದಾದರೂ ರೈತರಿಗೆ ಒಳ್ಳೆಯ ದಿನ ಬರಲಿ ಎಂದು ಶುಭ ಹಾರೈಸಿದರು. ಇವತ್ತು ಬನ್ನಿಗೊಳದಲ್ಲಿ ಏತ ನೀರಾವರಿಯ ಹೊಸ ಮೋಟರ್ಗಳನ್ನು ಕುಂದಿರಿಸಿ ಚಾಲು ಮಾಡಿರ್ತಕ್ಕಂಥ ಸಂತೋಷ ಎಲ್ಲ ರೈತರ ಮುಖದಲ್ಲಿ ಮಂದಾಸ. ಅಂಥ ಒಂದು ಕೆಲಸವನ್ನು ಜಾಕ್ವೆಲ್ ಹತ್ರ ಕುಂತಾಗ ಸರ್ಕಾರ ಬಗ್ಗಿತು. ಅದು ಯಾವ ರೀತಿ ಬಗ್ಗಿತ್ತು ಅನ್ನೋದು ನಮ್ಗೆ ಗೊತ್ತಿದೆ. ಪೊಲೀಸ್ ಇಲಾಖೆ ಏನು ಬಂದಿರ್ತದಲ್ಲ ಅವ್ರೇನು ಸುಮ್ಮನೆ ಕೂತಿರೋದಿಲ್ಲ. ಎಲ್ಲ ರೀತಿಯ ವರದಿಗಳನ್ನು ಸರ್ಕಾರಕ್ಕೆ ಬಿಡಿಸಿದ್ರೆ ಅವತ್ತಿನ ನಮ್ಮ ರಕ್ಷಣೆ ಇಲಾಖೆಯ ಸಿಬ್ಬಂದಿಯವರು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಇಲಾಖೆಯ ಜೊತೆಗೆ ಅವ್ರು ನಿರಂತರ ಕೂಡ ಸಂಪರ್ಕ ಇಟ್ಕೊಂಡಿದ್ರು. ನಾವು ಕೂಡ ಸಂಪರ್ಕ ಇಟ್ಟಿದ್ವಿ. ಒಂದು ವೇಳೆ ಈ ಸರಿ ಏನಾದರೂ ಬನ್ನಿಗೊಳ ಏತ ನೀರಾವರಿ ಮೋಟರ್ ಆನ್ ಆಗಲಿಲ್ಲ ಅಂದರೆ ನಿಮ್ಮ ಕಚೇರಿ ಬೀಗಾಗತ್ತೆ, ಹುಷಾರಂತ ನಾನು ಕೂಡ ಹಲವಾರು ಬಾರಿ ಒತ್ತಡ ಮಾಡಿದ್ದೀನಿ. ನಮ್ಮ ಒಂದು ರೈತ ಸಂಘದ ಹೋರಾಟದ ಜಯ ಅಂತಂದು ಇವತ್ತು ಖುಷಿ ಆಗ್ತಿದೆ. ಇವತ್ತು ನಿಮ್ಮಂಥ ಏನು ಪ್ರಾಮಾಣಿಕ ರೈತರು ಇದ್ರು, ಇಂಥ ರೈತರು ಪ್ರತಿಯೊಂದು ಹಳ್ಳಿಯಲ್ಲಿದ್ದರೆ ನಮ್ಮ ರೈತರ ಇಂಥ ಸಣ್ಣ ಪುಟ್ಟ ಕೆಲಸಗಳಿಗೆ ಜಯ ಸಿಕ್ಕೇ ಸಿಗ್ತದಂತಂದೇಳಿ ಇಂಥ ಹಿರಿಯರ ಮಾರ್ಗದರ್ಶನ ನಮಗೇನು ಬೇಕು. ಹಲವಾರು ಕೆಲಸಗಳಿಂತ ಇನ್ನು ಬೇರೆ ಬೇರೆ ಕೆಲಸದ ಒತ್ತಡ ಅದಾವೆ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲ ವಿವರಿಸಿ ನನ್ನ ಮಾತಿಗೆ ವಿನಂತಿ. ಇದೇ ವೇಳೆ ಗ್ರಾಮದ ಪ್ರಗತಿಪರ ರೈತ ಯಾಟಿ ಆನಂದ್ ರೆಡ್ಡಿ ಮಾತನಾಡಿ, ನಮ್ಮ ಗ್ರಾಮದ ಏತ ನೀರಾವರಿ ಯೋಜನೆಗೆ ನೂತನ ಪಂಪ್ ಮತ್ತು ಮೋಟಾರ್ಗಳು ಬಂದಿರುವುದಕ್ಕೆ ನಮಗೆ ಖುಷಿಯಾಗಿದೆ. ರೈತನ ಹೋರಾಟಕ್ಕೆ ಸ್ಪಂದಿಸಿದ ಎಲ್ಲ ಅಧಿಕಾರಿ ವರ್ಗಕ್ಕೆ ಮತ್ತು ಸಂಬಂಧಿಸಿದ ಎಲ್ಲ ಇಲಾಖೆಗಳಿಗೆ ಗ್ರಾಮದ ಎಲ್ಲ ರೈತರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಎಂದರು. ಈ ದಿನದಲ್ಲಿ ನಮ್ಮ ಮೋಟರ್ಗಳು ನೀರೆತ್ತುವ ಸ್ಥಿತಿಯಲ್ಲಿ ಇದ್ದಿಲ್ಲ. ಆ ಪ್ರಯುಕ್ತ ನಾವು ತಾಲೂಕಾ ಘಟಕದ ರೈತ ಸಂಘ, ಪೊಲೀಸ್ ಇಲಾಖೆಯವರು, ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ಮನವಿಯನ್ನು ಕೊಡಲಿಕ್ಕೆ ನಾವು ಕೊಟ್ಟೂರು ಮತ್ತು ಕೂಡ್ಲಿಗಿ ಅಗರಿಬೊಮ್ಮನಹಳ್ಳಿ ಜಾಕ್ವೆಲ್ಲನ್ನು ಬಂದ್ ಮಾಡಬೇಕಂತ ಹೇಳಿ ನಾವು ಅವತ್ತು ಸ್ಟ್ರೈಕ್ ಮಾಡಿದ್ವಿ. ಆ ಸ್ಟ್ರೈಕಿನ ಪ್ರಯುಕ್ತ ಇಲಾಖೆಯ ವತಿಯಿಂದ ಎಲ್ಲರೂ ಬಂದಿದ್ರು. ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ನವರು ಬಂದಿದ್ರು, ಪೊಲೀಸ್ ಇಲಾಖೆ ಬಂದಿತ್ತು, ರೈತ ಸಂಘ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲರೂ ಹಾಜರಾಗಿದ್ದರು. ಅದ್ರ ಜೊತೆಗೆ ನಮ್ಮ ರೈತರೆಲ್ಲರೂ ಇದ್ವಿ. ಅವತ್ತಿನ ದಿವಸ ನಮಗೆ ಅನೇಕ ವಿಚಾರಗಳನ್ನು ಎಲ್ಲರೂ ನಾವು ನಿಮ್ಗೆ ಮಾಡಿಕೊಡ್ತೀವಿ, ಯಾವ ಕಾರಣಕ್ಕೆ ನಿಮಗೆ ತಪ್ಪಿಸಾಗಲ್ಲ ಹಂಗಂತ ಭಾಳ ಆಶ್ವಾಸನೆ ಕೊಟ್ಟವರು. ಆದರೂ ಈಡೇರಲಿಲ್ಲ. ಯಾಕಂದ್ರೆ ತುತ್ತುದಿಯಲ್ಲಿ ದೊಡ್ಡ ಸ್ಕೀಮ್ ಆಗಿರೋದ್ರಿಂದ ಅಮೌಂಟ್ ನಮ್ಮ ಹಚ್ಚೆಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಪಾಪ ನವೀನ್ ಕುಮಾರ್ ಅವರು ಭಾಳ ಒತ್ತಾಯ ಮಾಡಿಕೊಂಡು ಪಾಪ ಮನಸ್ಸಿಗೆ ಬೇಜಾರು ಮಾಡಿಕೊಂಡ್ರು. ಆ ವಿಷಯದಲ್ಲಿ ಪ್ರೋಸೆಸ್ ನಮ್ಮಲ್ಲಿ ಯಾರು ರೈತರು ಯಾರ್ಯಾರು ಇರಲಕ್ಕ ಅವರು ಪ್ರತಿ ವಿಚಾರನ ಹಂತವಾಗಿ ಎಂದಿನಿಂದ ಜನವರಿಯಿಂದ ಹಿಡಿದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇವರೆಗೆ ಕಂಟಿನ್ಯೂ ಅವರು ನೀರಾವರಿ ಇಲಾಖೆ ಹತ್ರ ಕಾಂಟ್ಯಾಕ್ಟ್ನಾಗಿದ್ದಾಗ, ಇಲ್ಲ ನಿಮಗೆ 25 ಲಕ್ಷ ರೂಪಾಯಿ ನಾವು ಕೊಟ್ಟಿವ್ರಿ, ಬರ್ತೈತಿ ಗ್ರಾಂಟ್, ನಿಮಗೆ ಯಾವ ಕಾರಣಕ್ಕೂ ನಾವು ತಪ್ಪಿಸಾಗೆಲ್ಲ ಮಾಡಿಕೊಡ್ತೀವಿ ಅಂತ ನವೀನ್ ಕುಮಾರ್ ಅವರು ಹೇಳಿದರು. ಅದ್ರ ಪ್ರಯುಕ್ತ ನಮಗೆ ತಾವು ಹೇಳಿದ ಪ್ರಕಾರ ನಮಗೆ ಮೋಟ್ರವನ್ನು ತಂದು, ಇದು ಕಾಂಟ್ರಾಕ್ಟರ್ ಈಶಣ್ಣವರ ಆಶೀರ್ವಾದ ನಮ್ಮೂರಿಗೆ ಐತೆ ಅಂತ ಹೇಳ್ಬೋದು ಈ ಟೈಮ್ನಲ್ಲಿ. ಯಾಕಂದ್ರೆ ಅವ್ರಿನ
ಇದು ಇಲಾಖೆ ವತಿಯಿಂದ 25 ಲಕ್ಷ ಗ್ರಾಂಟ್ ಆಗೈತೆ, ಸತ್ಯ ಅದ. ಆದರೆ ಇನ್ನೂ ಅಪ್ರೂವಲ್ ಆಗಿಲ್ಲ. ಅದು ಅಪ್ರೂವಲ್ ಆಗಿಲ್ಲದ ಸತಿಗೆ ನವೀನ್ ಕುಮಾರ್ ಅವರು ಈಶ್ವರನ್ ಅವರಿಗೆ ನಾ ಜವಾಬ್ದಾರಿ ಇದೀನಪ್ಪ, ಅದನ್ನ ಮಾಡಿಕೊಡು, ರೈತರು ಹಿಂದಿನ ವರ್ಷನ ಬಹಳ ತೊಂದರೆ ಅನುಭವಿಸ್ತಾ ಇದಾರ, ಅದನ್ನ ನೀನು ಮಾಡೋ, ಅದಕ್ಕೆ ನಾ ಜವಾಬ್ದಾರಿ ಅಂದಾಗ ಈಶ್ವರನ್ ಅವರು ಸ್ವಂತ ಇಚ್ಛಾಶಕ್ತಿಯಿಂದ ತಂದು ಮೋಟ್ರವನ್ನು ಕುಂದಿರಿಸಿ ನಮಗೆ ಓಕೆ ಮಾಡಿ ಹೋಗಿದ್ದಾರೆ. ಅದರ ಪ್ರಯುಕ್ತ ನಮ್ಮ ಏನು ಹಿಂದೆ ನಾವು ಈಗ ಹಿಂದಿನ ವರ್ಷದಿಂದ ಏನು ನಾವು ಸ್ಟ್ರೈಕಿಗಾಗಿ ಇವರೆಲ್ಲರನ್ನ ಇನ್ವೈಟ್ ಮಾಡಿದ್ವು, ಇವರೆಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ರು. ಅದಕ್ಕಾಗಿ ನಾವು ಬಂಡಿಗೋಳದ ಗ್ರಾಮದ ಎಲ್ಲಾ ರೈತರು ಸೇರಿ ನಮ್ಮ ರೈತ ಸಂಘದವ್ರನ್ನ, ಆಮೇಲೆ ನೀರಾವರಿ ಇಲಾಖೆಯವ್ರನ್ನ, ಇವರೆಲ್ಲ ಪೊಲೀಸ್ ಇಲಾಖೆಯವ್ರನ್ನ, ಇವರೆಲ್ಲರ ಕರೆಸಿ ನಾವು ಏನಾದರೂ ಒಂದು ಅಳಿಲಿ ಸೇವೆಯನ್ನು ಅವರಿಗೆ ಕೊಡಬೇಕಂತ ಹೇಳಿ ಎಲ್ಲರೂ ರೈತರು ಮಾತಾಡ್ಕೊಂಡ್ರು. ಅದರಂಗ ನಾವು ಇವತ್ತಿನ ದಿವಸ ಎಲ್ಲಾ ಇಲಾಖೆಯರು ಜೊತೆಗೆ ರೈತ ಸಂಘದವ್ರನ್ನ ಮತ್ತೆ ಇದ್ರ ಜೊತೆಗೆ ಹೆಚ್ಚಿನ ಇನ್ನೊಂದು ಏನಂದ್ರ ತಮ್ಮ ಗಮನಕ್ಕೆ ತರೋದೇನಂದ್ರ ಬ್ಯಾಂಕ್ ಸ್ಥಾಪನೆಯವ್ರು ಬಂದಾರ, ಗ್ರಾಮೀಣ ಬ್ಯಾಂಕ್ ಸ್ಥಾಪನೆಯವ್ರು. ಯಾಕಂದ್ರೆ ಬೆಳೆ ವಿಮೆ ಯೋಜನೆ ಏನೈತಲ್ಲ ಈಗ ಅಲ್ಲಿ ರನ್ನಿಂಗ್ ಐತೆ. ನೀವು ಒಳಗಡ್ಡಿಗೆರ ಕಟ್ರಿ, ಮೆಕ್ಕೆಜೋಳಕರ ಕಟ್ರಿ, ಅದಕ್ಕೆ ಮಾಹಿತಿ ಹೇಳಕ್ಕಾಗಿನ ಅಲ್ಲಿದ್ದ ಫೀಲ್ಡ್ ಆಫೀಸರ್ ಬಂದಾರ. ಅದ ಮಾಹಿತಿ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡಿ. ಇದೇ ವೇಳೆ ರೈತರಿಗೆ ಅನುಕೂಲವಾಗುವ ಫಸಲ್ ಬಿಮಾ ಯೋಜನೆ ಮತ್ತು ಕೆಸಿಸಿ ಲೋನ್ ಬಗ್ಗೆ ತಂಬ್ರಳ್ಳಿಯ ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿಗಳು ಮತ್ತು ಪ್ರಗತಿಕೃಷ್ಣ ಗ್ರಾಮೀಣ ಬ್ಯಾಂಕ್ನ ಸಿಬ್ಬಂದಿಗಳು ರೈತರಿಗೆ ಅನುಕೂಲವಾಗುವ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಕೆಸಿಸಿ ರಿನ್ಯೂವಲ್ ಮಾಡೋದ್ರಿಂದ ಇರುವ ಉಪಯೋಗಗಳನ್ನು ಅಷ್ಟೇ ಹೇಳ್ತೀನಿ. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಕೆಸಿಸಿ ಇದರ ಜೊತೆಗೆ ನೂತನ ಮೋಟಾರ್ ಮತ್ತು ಪಂಪ್ಗಳು ಬನ್ನಿಗೋಳ ಗ್ರಾಮದ ಏತ ನೀರಾವರಿ ಯೋಜನೆಗೆ ಅಳವಡಿಕೆಯಾದ್ದರಿಂದ ಹೋರಾಟ ಮಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಮತ್ತು ತಂಬ್ರಳ್ಳಿಯ ಪೊಲೀಸ್ ಇಲಾಖೆಯವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಮಚಂದ್ರಪ್ಪ, ಹರೀಶ್, ಗೋಣೆಪ್ಪ, ಸಿದ್ದಪ್ಪ, ಬಸವರೆಡ್ಡಿ, ವೆಂಕಣ್ಣ, ಸುರೇಶ್, ಅನಿಲ್, ಅಲಿಗೇರಿ ಮಹೇಶ್ ಸೇರಿದಂತೆ ಗ್ರಾಮದ ರೈತರು ಉಪಸ್ಥಿತರಿದ್ದರು. ಗಂಗೋತ್ರಿ ನ್ಯೂಸ್, ಅಗರಿಬೊಮ್ಮನಹಳ್ಳಿ.